ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹೊರಟಿರೋದು ಇಶಾ ಫೌಂಡೇಶನ್ಗೆ. ಬಸ್ಸಲ್ಲಿ ಯಾರೆಲ್ಲ ಹೋಗಬೇಕು ಅಂತಿದ್ರೆ ಇಲ್ಲಿಂದ ನೀವು ಯಲಹಂಕಕ್ಕೆ ಹೋಗಬೇಕು. ಯಲಹಂಕದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಅಲ್ಲಿ ಅರ್ಧ ಗಂಟೆಗೂ ನಿಮಗೆ ಬಸ್ ಸಿಗುತ್ತೆ ಇಶಾ ಫೌಂಡೇಶನ್ಗೆ. ನಿಮಗೆ ಇಲ್ಲಿ ಹೋಗ್ತಾ ರೋಡಲ್ಲೇ ನಿಮಗೆ ಕಾಣಿಸುತ್ತೆ ಅಂಗಡಿಗಳೆಲ್ಲ, ತುಂಬ ಅಂಗಡಿಗಳು ಇಟ್ಟಿದ್ರು ನೋಡೋದಕ್ಕೆ. ಎಲ್ಲ ಥರ ಐಟಮ್ಸ್ ಕೂಡ ನಿಮಗೆ ಬೇಕು ಅಂದರೆ ನೀವು ತೊಗೊಬೋದು. ಅಲ್ಲಿಂದ ಶಿವಂದು ವಿಗ್ರಹ ಆ ಥರದ್ದು, ನಂದಿ ವಿಗ್ರಹ, ಎಲ್ಲ ಥರ ವಿಗ್ರಹ ಕೂಡ ಸಿಗುತ್ತೆ. ನಿಮ್ಗೆ ತರ್ಬೋದು ನೀವು. ಹಾಗೆ ಇಲ್ಲಿ ಬರ್ತಾ ಇದ್ದಂಗೆ ನಾಗರ ವಿಗ್ರಹ ಕೂಡ ಇದೆ, ಹಾಗೆ ತ್ರಿಶೂಲ ಕೂಡ ಇದೆ. ಇಲ್ಲೊಂದು ಟೆಂಪಲ್ ಇದೆ, ಅದನ್ನು ನೀವು ಮುಗಿಸ್ಕೊಂಡು ಶಿವನ ನೋಡೋದಕ್ಕೆ ಹೋಗ್ಬೋದು. ಹಾಗೆ ಶಿವನ ಮುಂದೆ ನಂದಿ ಮೂರ್ತಿ ಕೂಡ ಇದೆ. ಹಾಗೆ ಇಲ್ಲಿ ಕೆಳಗಡೆ ಶಿವಲಿಂಗ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿಗೆ ನೀವು ನಿಮ್ಮ ಕೈಯಾರನೇ ಕೂಡ ಹಾಲಿನ ಅಭಿಷೇಕ ಕೂಡ ಮಾಡ್ಬೋದು ನೀವು ಇಲ್ಲಿ. ಹಾಗೆ ಪ್ರಸಾದ ಕೂಡ ಸಿಗುತ್ತೆ, ನೀವು ಪ್ರಸಾದ ಕೂಡ ತಗೊಬೋದು. ಹಾಗೆ ನೀವು ಶಿವನ ಹತ್ರದಿಂದ ಕೂಡ ನೋಡ್ಬೋದು. ಅಲ್ಲೇ ಹೋಗ್ತಾ ಇದ್ದ ತುಂಬ ಬಿಸಿಲಿತ್ತು. ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ತುಂಬ ರಶ್ ಇರುತ್ತೆ. ಮಾಮೂಲಿ ಟೈಮಲ್ಲಿ ಬಂದರೆ ನಿಮಗೆ ಅಷ್ಟು ರಶ್ಶು ಕಾಣಿಸೋದಿಲ್ಲ. ನಿಮಗೆ ಲೇಸರ್ ಲೈಟಿಂಗ್ ಶೋ ನೋಡಬೇಕು ಅಂತಂದರೆ ನೈಟು 7ಗೆ ಸಿಗುತ್ತೆ ನಿಮಗೆ. ಸೌಂಡ್ ಶೋ ಕೂಡ ನಡೆಯುತ್ತೆ ಇಲ್ಲಿ ಡೈಲಿ 7ಗೆ. ಹಾಗೆ ಭಕ್ತರ ಕರೆಗೆ ಸ್ಪಂದಿಸುವವನೇ ಮಹಾದೇವ ಶಿವ. ನಾವು ಯಾವತ್ತಾದರೂ ನಮಗೆ ತುಂಬ ಶಾಂತಿ ಇರಬೇಕು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ರೆ ನಮಗೆ ಶಾಂತಿ ನೀಡುತ್ತೆ. ನಿಮಗೆ ಓಡಾಡಿ ಸುಸ್ತಾಗಿದ್ದರೆ ಇಲ್ಲಿ ಬಂದು ಮಲ್ಲಿಗೆ ಮಾತು ಅನ್ನೋ ಒಂದು ಹೋಟ್ಲು ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಬಂದು ನೀವು ಊಟ ಮಾಡ್ಬೋದು, ಎಲ್ಲ ಥರನೂ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ಹೋಟ್ಲು ಮಾತ್ರ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಪ್ಲೇಸಲ್ಲಿ ಏನು ಮೇನು ಅಂತಂದರೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಪ್ರತಿಯೊಂದು ಪ್ಲೇಸು ಕೂಡ ಕ್ಲೀನಾಗಿದೆ. ಇಲ್ಲಿ ಒಂಚೂರು ಕಸ ಆಗಲಿ ಇದಾಗಲಿ ಏನೂ ನಮಗೆ ಕಾಣಿಸಲ್ಲ. ಪದೇ ಪದೇ ಬಂದು ಕ್ಲೀನ್ ಮಾಡ್ತಾ ಇರ್ತಾರೆ. ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಇಷ್ಟ ಆಯಿತು ನನಗೆ ಈ ಹೋಟ್ಲು. ಹಾಗೆ ಇಲ್ಲಿ ನಿಮಗೆ ಇಲ್ಲೇ ಕೂಡ ಬಟ್ಟೆ ಕೂಡ ಇದೆ, ನಿಮಗೆ ಬಟ್ಟೆ ಕೂಡ ತಗೋಬೋದು. ಸ್ಯಾರಿ ಸಿಗುತ್ತೆ, ಸ್ಯಾರಿ ಕೂಡ ತಗೊಬೋದು ನೀವು. ಹಾಗೆ ಟೀ ಶರ್ಟು ಕೂಡ ಇದೆ ಇಲ್ಲಿ ನಿಮಗೆ. ಎಲ್ಲ ಥರ ಐಟಮು ಕೂಡ ಇಲ್ಲಿ ಒಳಗಡೆ ಸಿಗುತ್ತೆ, ನಿಮಗೆ ತೊಗೊಂಬರ್ಬೋದು ನೀವು. ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೆ ನನ್ನ ಏನಾದರೂ ಮಿಸ್ಟೇಕು ಮಾಡಿದ್ರೆ ವಿಡಿಯೋದ್ರಲ್ಲಿ ನನಗೆ ತಿಳಿಸ್ಕೊಡಿ, ಸರಿ ಮಾಡ್ಕೋತೀನಿ. ಎಲ್ಲರೂ ಶಿವ ನಿಮಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಓಂ ನಮಃ ಶಿವಾಯ.